ಕಾಶಿ ವಿಶ್ವೇಶ್ವರ ಸ್ವಾಮೀಜಿ ತಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ, ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಸರ್ ಅವರೇ, ರಘುಪತ್ ರೆಡ್ಡಿ ಸರ್ ಅವರೇ, ಹಾಗೂ MR ಮುರಳಿ ಸರ್ ಅವರೇ, NRS ಸರ್ ಅವರೇ, ಜಗದೀಶ್ ಅವರೇ, ಡೆಕ್ಕನ್ ಶಶಿ ಅವರೇ, ಜಯರಾಮ್ ರೆಡ್ಡಿ ಅವರೇ, ಹಾಗೂ ನಮ್ಮ ಶಂಕರಣ್ಣವರೇ, ಲಕ್ಷ್ಮೀಪತಿ ಅವರೇ, ಸಿದ್ದು ಅವರೇ, ಎಲ್ಲ ನಮ್ಮ ನಾಯಕರೇ, ಹಾಗೂ ನಮ್ಮ ಲಕ್ಷ್ಮೀನಾರಾಯಣವರೇ, ಗಣಪಣ್ಣವರೇ, ಹಾಗೂ ನಮ್ಮ ರಮೇಶ್ ಅವರು, ನಮ್ಮ ಕೇಶವ್ ಅವರು, ಎಲ್ಲ ಕೌನ್ಸಿಲರ್ಸ್ ಎಲ್ಲ ಜಾಯ್ನ್ ಆಗಿದ್ದಾರೆ. ಹಾಗೂ ಎಲ್ಲ ನನ್ನ ಯುವಕರು ಮಿತ್ರರು ತುಂಬಾ ಕಾತರದಿಂದ ಡ್ಯಾನ್ಸ್ಗೋಸ್ಕರ ಕಾಯ್ತಾ ಇದ್ದೀರಿ. ಆ ಸ್ವಾಮಿ ಯಾವ ನೀವು ನನಗೆ ಭಿಕ್ಷೆ ಕೊಟ್ಟಿದ್ದೀರಿ ಶಾಸಕನಾಗಿ, ಎಲ್ಲ ಜಾತಿಗಳನ್ನ ಎಲ್ಲ ಧರ್ಮಗಳನ್ನ ಸಮಾನವಾಗಿ ತಗೊಳ್ತಕ್ಕಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಉಳಿದ 2 ವರ್ಷದಲ್ಲಿ ಕೂಡ ಸಮಾನವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದೇ ನಾನು ಕೇಳೋದು ನಿಮ್ಮನ್ನ, ಸಾಕಷ್ಟು ಸಮಾಜ ಸೇವಕರು ಬರ್ತಾ ಇದ್ದಾರೆ, ಬರ್ಲಿ, ಒಳ್ಳೇದ್ ಮಾಡ್ಲಿ. ಅಕ್ಕುಂಡಮಲೆ ವಿನಾಯಕ ಆಂಜನೇಯ ಸ್ವಾಮಿ ಅವ್ರಿಗೂ ಆಶೀರ್ವಾದ ಮಾಡ್ಲಿ. ಆದ್ರೆ ನನ್ನ ಮುಳಬಾಗಿಲು ತಾಲೂಕಿನ ಜನ ಭಿಕ್ಷುಕರಲ್ಲ, ಭಿಕ್ಷುಕರು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಬದುಕೋ ಶಕ್ತಿ ಇದೆ, ನಾವು ತೋರಿಸಿದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳಬಾಗಿಲು ಇಲ್ಲಿದೆ ಅಂತ ಇಡೀ ರಾಜ್ಯಕ್ಕೆ ನಾವು ತೋರಿಸಿದೀವಿ. ಅಂತ ಜನರನ್ನ, ಅಂತ ಇವರನ್ನ ಕೈಯೊಡ್ಡ ಕೆಲಸ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಮುಳಬಾಗಿಲು ತಾಲೂಕಿನ ಜನ ಇವತ್ತು ಕೈ ಹಿಂಗಿರೋರಲ್ಲ. ಇವತ್ತು ಮುಳಬಾಗಿಲು ಜನ ಇವತ್ತು ಇನ್ನೊಬ್ಬರಿಗೆ ಹಿಂಗನ್ನೋರಲ್ಲ, ಇನ್ನೊಬ್ಬರಿಗೆ ಅನ್ನ ಹಾಕೋರು ನಾವು, ನಾವು ಅನ್ನ ಕೇಳೋರಲ್ಲ. ನಮ್ಗೆ ಬದುಕೋ ಶಕ್ತಿ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಭೂಪಟದಲ್ಲಿ ಕದಂಬರು, ನಾಡಕಂಠಪಲಾಯಕರು ಆಗಿರ್ತಕ್ಕಂಥ ನಾಡು ನಮ್ದು. ಇಡೀ ಮುಳಬಾಗಿಲು ತಾಲೂಕಿನ 9 ದೇವರಿರ್ತಕ್ಕಂಥ ನಾಡು ನಮ್ದು. ಇದನ್ನ ಇಡೀ ದೇಶಕ್ಕೆ ತೋರಿಸೋಣ, ಇಡೀ ರಾಜ್ಯಕ್ಕೆ ತೋರಿಸೋಣ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಕೈಯೊಡ್ಡುವಂತ ಕೆಲಸವನ್ನ ಮಾಡೋದು ಬೇಡ. ಯಾಕಂದ್ರೆ ನಾನು ರಾಜಕಾರಣಕ್ಕೆ ಬಂದು ಒಂದು ಕಥೆ ಹೇಳ್ಬೇಕು ನಿಮ್ಗೆ. ಯಾಕಂದ್ರೆ ನಾನೊಬ್ಬ ಉದ್ಯಮಿ. ರಾಜಕಾರಣಕ್ಕೆ ಬಂದ ಉದ್ದೇಶ ಇದ್ರೆ ಒಬ್ಬ ವ್ಯಕ್ತಿಗೋಸ್ಕರ, ಒಂದು ಶಕ್ತಿಗೋಸ್ಕರ ಆ ವ್ಯಕ್ತಿ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ರಾಜಕಾರಣಕ್ಕೆ ಬಂದೆ ಹೊತ್ತು ನಾನೇನೋ ಇಲ್ಲಿ ದುಡ್ಡು ಮಾಡಬೇಕು, ದುಡ್ಡು ಎತ್ಕೊಂಡು ಹೋಗ್ಬೇಕು ಅಂತ ಮುಳುವಾಗಿ ನಾನು ಬಂದಿಲ್ಲ, ಮುಂದೆ ಬರೋದಿಲ್ಲ. ಅಂತ ಪರಿಸ್ಥಿತಿ ಕಾಶಿ ವಿಶ್ವೇಶ್ವರ ನನಗೆ ಕೊಟ್ಟಿಲ್ಲ. ನನ್ನ ಬದುಕಿರೋ ತನಕ, ನನ್ನ ಉಸಿರೋ ತನಕ, ಕುಮಾರಣ್ಣ ಇರೋ ತನಕ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ತನಕ ಈ ಸಮೃದ್ಧ ಹೋರಾಟ ಸದಾ ಸಿದ್ಧವಾಗಿರ್ತದೆ. ಯಾಕಂದ್ರೆ ನನ್ನ ರಾಜಕೀಯ ಬದುಕು, ನನ್ನ ರಾಜಕೀಯ ಬೆಳೆಗಳು ಮತ್ತೊಮ್ಮೆ 28ಕ್ಕೆ CM ಆಗ ತನಕ ನನ್ನ ಹೋರಾಟ ಮುಂದೆ ಇರ್ತದೆ. ಎಲ್ಲ ಸರ್ವ ಧರ್ಮಗಳನ್ನ ಎತ್ಕೊಂಡೋಗಿ ಇಡೀ ಮುಳಬಾಗಿಲ ಯುವಕರನ್ನ, ಒಂದು ಕೆಲಸಗಾರನ್ನ ಮಾಡಿ, ಒಂದು ಕೈಗಾರಿಕಾ ಪ್ರದೇಶ ಉತ್ಪತ್ತಿ ಮಾಡಿ ಇಡೀ ಮುಳಬಾಗಿಲಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಬಂದಿದ್ದೀನಿ ಹೊರತು ಬೇರೆ ಏನು ಕೆಲಸ ಮಾಡಕ್ ನಾನು ಬಂದಿಲ್ಲ. ಯಾಕಂದ್ರೆ ಭಗವಂತ ನನಗೆ ಆಗಿರ್ತಕ್ಕಂಥ ಒಂದು ಶಕ್ತಿ ಕೊಟ್ಟಿದ್ದಾರೆ. ದಯವಿಟ್ಟು ಇಡೀ ಎಲ್ಲ ಸಮಾಜ ಸೇರಿ ಮುಳಬಾಗಿಲ ಅಭಿವೃದ್ಧಿಗೆ ನಾವು ಒತ್ತು ಕೊಡೋ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಅಂತ ಹೇಳ್ತಾ, ಇವತ್ತು ಸುಮಾರು ಜನ ಕಾಯ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ನನಗೆ ಕರೆದು ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ವಿಶೇಷವಾಗಿ ನನ್ನ ಗ್ರೂಪಲ್ಲಿ ಎಲ್ಲ ನನ್ನ ಯುವಕರು ಮಿತ್ರರು ಹಾಗೂ ಲೀಡರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ನಾನು ಏನೋ ಮಾಡಲು ನೀವು ಬನ್ನಿ ಕರೆದು ಗೊತ್ತಾಯ್ತು. ನಿಮ್ಮ ಪ್ರೀತಿ ವಾತ್ಸಲ್ಯ ಹೇಗಿದೆ ಅಂತ ಎಲ್ಲರ ಹೆಸರು ಹೇಳ್ತೀನಿ. ಇವೆಲ್ಲರಿಗೂ ನನ್ನ ಅನಂತ ಧನ್ಯವಾದ ಹೇಳ್ತಾ, ಇದೇ ರೀತಿ ಮುಂದುವರಿಸಿ ಹೇಳ್ತಾ, ಈಗ ತಾನೇ ನಮ್ಮ ಲಕ್ಷ್ಮೀನಾರಾಯಣವರು ಮಾತಾದ್ರು ವಾಲಿಬಾಲ್ ನಡೆಸಬೇಕಂತ. ಸಂಪೂರ್ಣವಾಗಿರ್ತಕ್ಕಂಥ ಖರ್ಚು ನಾನು ವಹಿಸ್ಕೊಳ್ತೀನಿ. ಸಂಪೂರ್ಣವಾಗಿರ್ತಕ್ಕಂಥ ನೀವು ಯಾವಾಗ ಮಾಡ್ತೀರ ಅಂತ ಹೇಳಿ ಸಂಪೂರ್ಣವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನ ಈ ಶಾಸಕರುಗಳಿಂದ ನಾನು ಕೊಡ್ತೀನಿ. ಇಡೀ ಗುರುಪಲ್ಲಿಯನ್ನ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ತೋರಿಸಂತ ಜವಾಬ್ದಾರಿ ಗುರುಪಲ್ಲಿಯನ್ನ ಇಡೀ ರಾಷ್ಟ್ರಕ್ಕೆ ತೋರಿಸೋದಕ್ಕೆ ಜವಾಬ್ದಾರಿ ನಿಮ್ದು. ಎಲ್ಲಾ ಖರ್ಚು ವೆಚ್ಚಗಳನ್ನ ನಾನೇ ಬಳಸ್ತೀನಿ.
ಇದೇ ಗುರುಪರ ಟೂರ್ನಮೆಂಟ್ ಆಗ್ಬೇಕು, ಇದೆಲ್ಲ ಅಲ್ಲ. ಓಕೆ, ಇದೇ ಗುರುಪಲ್ಲಿ. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮೆಲ್ಲರಿಗೂ ಸ್ವಾಮಿ ಒಳ್ಳೇದ್ ಅಂತ ಅವಕಾಶ ಕೊಟ್ಟಿದ್ದಕ್ಕೆ ಹೆಸರಿಗೂ ನಮಸ್ಕರಿಸಿ ನಾನು ಮಾತು ಮುಗಿಸಿದ್ರೆ ಧನ್ಯವಾದಗಳು.